ಇದು ಗದಗ ಜಿಲ್ಲಾ ಗದಗ ತಾಲೂಕು ಹೊಸೂರು ಗ್ರಾಮ. ಬಹಳಷ್ಟು ಸಮಸ್ಯೆ ಏನೈತೆ ಅಂದ್ರೆ ಇಲ್ಲಿ ಸ್ಮಶಾನಗಟ್ಟಿದ್ದು ಬಹಳಷ್ಟು ಸಮಸ್ಯೆ ಐತಿ. ಇವತ್ತಿನ ದಿವಸ ಒಬ್ಬರು ಬಸವಣ್ಣವ ಬೋಳ್ನವ್ರು ಅಂತಂತಂದು ಸುಮಾರು 50 ವರ್ಷದ ಒಂದು ಮಹಿಳೆ ಸತ್ತಾಗ ಆಕಿನ ಒಂದು ಶವ ಸಂಸ್ಕಾರ ಮಾಡಲಿಕ್ಕೆ ಒಂದು ಸ್ಮಶಾನಗಟ್ಟಿಗೆ ಹೋದಂಥ ಸಮಯದಲ್ಲಿ 134ನೇ ಒಂದು ಸರ್ವೆ ನಂಬರ್ ಇರ್ತಕ್ಕಂಥ 4 ಎಕರೆ ಜಮೀನಿನಲ್ಲಿ ಆ ಒಂದು ನಮ್ಮ ಪೂರ್ವಜರು ಹೊಸೂರು ಗ್ರಾಮದ ಎಲ್ಲ ಪೂರ್ವಜರು ಆ ಒಂದು ತಲಾಂತರ ಒಂದು ಕಾಲದಿಂದ ಆ ಒಂದು ಸ್ಮಶಾನಗಟ್ಟಿ ಅಂತ ತಿಳ್ಕೊಂಡು ಆ ಒಂದು ಅದೇ ಒಂದು ಜನ್ಮದಲ್ಲಿ ದಫನವನ್ನು ಮಾಡಿಕೊಂಡು ಬಂದಂಥ ಉದಾಹರಣೆ ಐತಿ. ಆದ್ದರಿಂದ ಇವತ್ತಿನ ದಿವಸ ಒಂದು ಬಡ ಮಹಿಳೆ, ಆಕೆಗೆ ಹೊಲನೂ ಕೂಡ ಇಲ್ಲ ಅಂತ ಮಹಿಳೆ ಸತ್ತಾಗ ಇವತ್ತಿನ ದಿವಸ ಆಕಿನ ದಫನ ಮಾಡ್ಕೊಂಡಾಗ ಹೋದಾಗ ಆಕೆಗೆ ಹರಕತ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಹೊಲದ ಮಾಲೀಕರು ಮಾಡಿದ್ದಾರೆ. ದಯವಿಟ್ಟು ಅದನ್ನು ನಾವು ವಿರೋಧಿಸಿ ಆ ಒಂದು ಶವವನ್ನು ಬಸವಣ್ಣವ ಬೋಳ್ನವರ ಶವವನ್ನು ಈ ಒಂದು ನಡಮಧ್ಯ ಒಂದು ಊರಿನಲ್ಲಿ ಇವತ್ತಿನ ದಿವಸ ಆ ಒಂದು ಶವವನ್ನು ಅಂತ್ಯ ಸಂಸ್ಕಾರ ಸುಡುವುದರ ಮುಖಾಂತರ ಇವತ್ತಿನ ದಿವಸ ಅಂತ್ಯ ಸಂಸ್ಕಾರವನ್ನು ಮಾಡುವುದರ ಮುಖಾಂತರ ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಒಂದು ಆದಷ್ಟು ಬೇಗನೆ ಈ ಒಂದು ಹೊಸೂರು ಗ್ರಾಮಕ್ಕೆ ಶಾಶ್ವತವಾಗಿರ್ತಕ್ಕಂಥ ಒಂದು ಸ್ಮಶಾನಗಟ್ಟಿಯನ್ನು ಇವತ್ತಿನ ದಿವಸ ಕಲ್ಪಿಸಿಕೊಡದೇ ಇದ್ದರೆ ಮುಂದೆ ಯಾರಾದರೂ ನಮ್ಮ ಗ್ರಾಮದಲ್ಲಿ ಸತ್ರ ಪ್ರತಿ ಒಂದು ಶವವನ್ನು ನಾವು ಹೊಸೂರು ಗ್ರಾಮದ ಮಧ್ಯದಲ್ಲಿ ದ್ಯಾಮವ್ವನ ಗುಡಿ ಮುಂದೆ ಸುಡುವಂತಹ ಒಂದು ಕೆಲಸವನ್ನು ಮಾಡ್ತೀವಿ. ಇದಕ್ಕೆ ಎಲ್ಲ ಒಂದು ಗ್ರಾಮಸ್ಥರ ಸಹಕಾರ ಇದೆ, ಇದಕ್ಕೆ ಎಲ್ಲರದ್ದು ಬೆಂಬಲ ಐತದಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಕ್ಷೇತ್ರದ ಶಾಸಕರು ಯಾರದಾರ? ಎಲ್ಲರಿಗೆ ಶಾಸಕರಿಗೆ ಹೇಳೈತಿ, ಶಾಸಕರು ಅಧಿಕಾರಿಗಳಿಗೆ ಆದೇಶ ಮಾಡ್ಯಾರ, ಒಂದು ವರ್ಷಲಿಂದ ಅಧಿಕಾರಿಗಳಿಗೆ ಆದೇಶ ಮಾಡ್ಯಾರ. ಬಟ್ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಈ ಒಂದು ಕಾರ್ಯ ಒಂದು ಸ್ಥಗಿತ ಆಗೈತಿ. ಆದ್ದರಿಂದ ಅಧಿಕಾರಿಗಳು ಗಮನಕ್ಕೆ ತಾವು ಕೂಡ ತರಬೇಕು. ನಮ್ಮ ಗ್ರಾಮಸ್ಥರ ಪ್ರತಿಭಟನೆ ಮುಖಾಂತರ ಅವರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ. ಶಾಸಕರು ಆನ್ ಸ್ಪಾಟ್ ಅದನ್ನ ಜಮೀನು ಖರೀದಿ ಮಾಡ್ಕೋರಿ ಅಂತ ಹೇಳ್ಯಾರ. ಅದೇ ಜಮೀನ ಖರೀದಿ ಮಾಡ್ಕೋರಿ ಅಂತ ಹೇಳ್ಯಾರ ನಮ್ಮ ಶಾಸಕರಾಗಿರ್ತಕ್ಕಂಥ ಎಚ್ ಕೆ ಬೆಳ್ ಸಾಹೇಬರು. ಇದನ್ನು ಪ್ರತಿ ಸರನ ಹೇಳ್ತಾರೆ ಅವ್ರು ಬಂದಾಗ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಸ್ಥಗಿತಗೊಂಡೈತಿ.